ಆಕ್ಚುಲಿ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ನೋಡಿದ ತಕ್ಷಣ ಒಳಗೆ ಹೋಗ್ಬೇಕು ಅನ್ನತಕ್ಕಂಥ ಒಂದು ಗೂಡು ತರ ಹೆಂಗಿದೆ ಇಸ್ರೇಲ್ ಮಾದರಿ ಇದು ಅಗ್ರಿಕಲ್ಚರ್ ಅಲ್ಲಿ. ನಾವು ಹೆಂಗೆ ಇಲ್ಲಿ ಮನೆಗೆ ನೆಲ್ಲಿಗೆ ವಾಟರ್ ಸಪ್ಲೈ ಮಾಡಿದೀವಿ ಆತರ ಪ್ರತಿಯೊಬ್ಬರು ರೈತನು ಅವ್ರು ಅದೇ ತರ ಮಾಡ್ಕೊಂಡಿದ್ದಾರೆ. ಹಂಗಾದ್ರೆ ರೈತರು ನಮ್ಗೆ ಎಷ್ಟು ಬೇಕಷ್ಟು ಬಳಸ್ಕೋಬಹುದು, ಬಿಲ್ ಕಟ್ಬೋದು. ನಮ್ಮ ಸಿನಿಮಾದಲ್ಲಿ ಒಂದು ವರ್ಡ್ ಬರುತ್ತೆ, ಮುಂದಿನ ಜನರೇಷನ್ ಮಕ್ಳಿಗೆ ರಾಗಿ ಹೆಂಗ್ ಬೆಳೆಯುತ್ತೆ ಅಂದ್ರೆ ಮರದಲ್ಲಿ ಬೆಳೆಯುತ್ತೆ ಅಂತಾರೆ, ಈಗ ಹಾಲೆಲ್ಲಿ ಸಿಗುತ್ತೆ ಅಂದ್ರೆ ಡೈರಿಲಿ ಸಿಗುತ್ತೆ ಅಂತಾರೆ. ಫಾರ್ಮಿಂಗ್ ವಿಚಾರದಲ್ಲಿ ರೈತರು ಒಂದು ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡೋದು ನನಗೆ ಬಹಳ ಇಷ್ಟ ಆಗುತ್ತೆ. ಆಮೆಗುಂಡಿಲಿ ಒಂದು ಅದ್ಭುತವಾದಂಥ ಕ್ರಿಯೇಷನ್ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ಹಳೆ ಆಮೆಗುಂಡಿಗಿಂತ ಹೊಸ ಆಮೆಗುಂಡಿ ಮುಂದುವರಿದ ಭಾಗ ಇಲ್ಲೆಲ್ಲ ಪಾರ್ಕಿಂಗ್ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದಾರಲ್ವಾ ಫುಲ್ಲು. ಒಂದು ಎಷ್ಟು ಎಕರೆ ಮಾಡಿದ್ದೀರಾ ಪಾರ್ಕಿಂಗ್? ಒಂದು 3 ಎಕರೆ ಪಾರ್ಕಿಂಗ್ ಇದೆ. ಆ ಕಡೆ ಪಾರ್ಕಿಂಗ್ ಮಾಡಿದ್ರಿ? 3 ಎಕರೆ. ಅದು ಮತ್ತೆ ಈಗ ಆ ಕಡೆ ಸ್ವಲ್ಪ ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಮಾಡ್ಬೇಕು ಅಂದ್ಬಿಟ್ಟು ಲ್ಯಾಂಡ್ ಡೆವಲಪ್ ಮಾಡ್ತಾ ಇದ್ದೀರಾ? ಇಸ್ರೇಲ್ ಹೋಗಿ ಬಂದ್ರ? ಇಸ್ರೇಲ್ ಹೋಗಿ ಬಂದ ಲಾಸ್ಟ್ ಮೇಲಿ ನಾವು ಹೋಗಿ ಬಂದ್ಮೇಲೆ ಆಮೇಲೆ ವಾರ್ ಸ್ಟಾರ್ಟ್ ಆಯ್ತದೆ. ಹೌದಾ? ಸದ್ಯ ಹೋಗಿದ್ ಬಂದು ಎಲ್ಲ ನೋಡ್ಕೊಂಡ್ ಬಂದಾದ್ಮೇಲೆ ಹೆಂಗಿದೆ ಇಸ್ರೇಲ್ ಮಾದರಿ ಇದು ಅಗ್ರಿಕಲ್ಚರ್ ಅಲ್ಲಿ? ಇಸ್ರೇಲ್ ಬಹಳ ಅಡ್ವಾನ್ಸ್ ಟೆಕ್ನಾಲಜಿ. ವಾಟರ್ ನ ಹೆಂಗೆ ಉಪಯೋಗಿಸಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ. ಅಲ್ಲಿ ನೀರೇ ಇಲ್ವಂತಲ್ಲ ಆಕ್ಚುಲಿ, ಜಾಸ್ತಿ ನೀರಿಲ್ಲ ಅಂದ್ರೆ ಸಮುದ್ರದಿಂದ ಸ್ವಲ್ಪ ಫಿಲ್ಟರ್ ಮಾಡ್ಕೊತಾರೆ, ಅದನ್ನ ಅಗ್ರಿಕಲ್ಚರ್ಗೆ ಉಪಯೋಗಿಸ್ಕೊತಾರೆ. ಆದ್ರೆ ಅಲ್ಲಿ ನಾವು ಹೆಂಗೆ ಇಲ್ಲಿ ಮನೆಗೆ ನೆಲ್ಲಿಗೆ ವಾಟರ್ ಸಪ್ಲೈ ಮಾಡಿದೀವಿ ಆತರ ಪ್ರತಿಯೊಬ್ಬರು ರೈತನು ಅವ್ರು ಅದೇ ತರ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಸ್ರೇಲ್ ಅಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನೀವು ವಿತೌಟ್ ಪರ್ಮಿಷನ್ ತಗೊಂಡ್ರೆ ಅದು ಅಫೆನ್ಸ್. ಹೆಂಗೆ ಅಂದ್ರೆ ಇಸ್ರೇಲ್ ಅಲ್ಲಿ ನೀರನ್ನ ಪೈಪಲ್ಲಿ ಬಿಡ್ತಾರೆ, ಅದು ಬಿಲ್ ಪ್ರತಿಯೊಬ್ಬರಿಗೂ ಲ್ಯಾಂಡ್ಗೆ ಕೊಟ್ಟಿದ್ದಾರೆ. ಅದು ಬರುತ್ತೆ ಮಾಮೂಲಿ ವಾಟರ್ ಬಿಲ್ ಬರ್ದಂಗೆ. ಕರೆಂಟ್ ಬಿಲ್ ಹೆಂಗ್ ಬರುತ್ತೆ ಹಂಗೆ ವಾಟರ್ ಬಿಲ್ ಲ್ಯಾಂಡ್ಗೂ ಕನೆಕ್ಷನ್ ಕೊಟ್ಟಿದ್ದಾರೆ, ಪ್ರತಿ ಮನೆಗೆ ಕೊಟ್ಟಿದ್ದಾರೆ. ಅದೇ ತರ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಹಂಗಾದ್ರೆ ರೈತರು ನಮ್ಗೆ ಎಷ್ಟು ಬೇಕಷ್ಟು ಬಳಸ್ಕೋಬಹುದು, ಬಿಲ್ ಕಟ್ಬೋದು. ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ ಈ ಕರೆಂಟು ಇಲ್ಲ, ಈ ಕಡೆ ನೀರು ಇಲ್ಲ, ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟೇ ಇಲ್ಲ ನಮ್ಮಲ್ಲಿ. ನಮ್ಮಲ್ಲಿ ವೇಸ್ಟ್ ಒಂದು ಈಗ ನೀವು ಈಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಮಂಡ್ಯದಲ್ಲಿ ನಾವೆಲ್ಲ ಕಟ್ಟೋದ್ರಲ್ಲಿ ಭತ್ತ ಬೆಳಿತೀವಿ. ಆ ಮಂಡ್ಯ ಡಿಸ್ಟಿಕ್ ಅಲ್ಲಿ ಯೂಸ್ ಮಾಡೋ ನೀರ್ನೇ ಎಂಟೈರ್ ಇಸ್ರೇಲ್ ಯೂಸ್ ಮಾಡ್ಬೋದು. ಹೌದಾ? ಅಷ್ಟು ಆ ತರ ನಾವೊಂದು 70% ಎಕ್ಸ್ಟ್ರಾ ವೇಸ್ಟೇಜ್ ಹೇಳ್ತಿರಲ್ಲ. ನಮ್ಮಲ್ಲಿ ಟೂರ್ ಪ್ರತಿಯೊಬ್ರು ದೇಶ ಸುತ್ತಬೇಕು ಅಂತ ಹೇಳೋದು ಯಾಕೆಂದ್ರೆ ನಾನು ರೀಸೆಂಟ್ ದುಬೈಗೆ ಹೋಗಿ ಬಂದೆ. ಪ್ರತಿಯೊಬ್ರು ದೇಶ ಸುತ್ತಬೇಕು ಅನ್ನೋದು ಯಾಕೆಂದ್ರೆ ನಮ್ಗೆ ಏನು ಇಲ್ದೇ ಇರೋಂಥ ಜಾಗದಲ್ಲಿ ಏನ್ ಮಾಡ್ಬೋದು ಅನ್ನೋ ಅದು ಉದಾಹರಣೆ. ಆ ಮರುಭೂಮಿಲಿ ಆ ಜಾಗದಲ್ಲಿ ಅವರು ಆ ಅಗ್ರಿಕಲ್ಚರ್ ಮಾಡಿದ್ದಾರೆ ಅಂದ್ರೆ ತುಂಬಾ ಅದು ಖುಷಿ ಪಡ್ಬೇಕು. ನಮ್ಮ ಹತ್ರ ಇಲ್ಲ ಅಂತ ಅನ್ನೋದಲ್ಲ, ಇರೋದ್ ಹೆಂಗ್ ಉಪಯೋಗಿಸ್ಕೋಬೇಕು ಅನ್ನೋದನ್ನ ನಮ್ಮ ಹತ್ರ ಎಲ್ಲ ಇದೆ. ಆದ್ರೆ ಮನ್ಸು ಮಾಡುವಂತ ಚೇಂಜ್ ಆಗ್ಬೇಕು, ಅದು ಮಾಡೋ ಇಚ್ಛೆನೂ ಇರಬೇಕು. ಆ ಮಟ್ಟಕ್ಕೆ ಡೆವಲಪ್ ಆಗ್ಬೇಕಂದ್ರೆ ಇಂಡಿಯಾದ್ದು ಅಂದ್ರೆ ಇವಾಗ ನಾವು ಅಡ್ವಾನ್ಸ್ ಇದೀವಿ ಅದೇನಿಲ್ಲ. ಆ ತರ ವಾಟರ್ ವೇಸ್ಟೇಜ್ ಮ್ಯಾನೇಜ್ ಮಾಡಿದಂಗೆ ಪ್ರತಿಯೊಬ್ರು ಎಲ್ಲಾರ್ದು ನಮ್ಮ ಪಾತ್ರ ಇದೆ. ಸಿಸ್ಟಮ್ದು ಆಗ್ಬೇಕು, ನಾವು ಪ್ರತಿಯೊಬ್ಬರಿಗೂ ಇಚ್ಛೆ ಇರಬೇಕು, ನಾವು ಮಾಡಬೇಕು, ಡೆವಲಪ್ ಮಾಡಬೇಕು. ಇಚ್ಛೆ ನಮ್ಮೊಳಗಿದ್ದಾಗ ಎಲ್ಲ ಆಗುತ್ತೆ. ಹೌದು. ಬನ್ನಿ, ಈಗ ಏನ್ ಡೆವಲಪ್ ಮಾಡಿದಾರೆ ಇಸ್ರೇಲ್ ಮಾದರಿಲಿ ನೋಡ್ಕೊಂಡ್ ಬಂದು ವಿಜಯ್ ಅವರು ಅನ್ನೋದನ್ನ ಒಂದ್ ಸ್ವಲ್ಪ ನಿಮ್ದು ಒಂದು ಟೂರ್ ಹೋಗಿ ಬಂದ್ಬಿಡೋಣ. ಹಂಗೆ ಇದು ಹೋದ ಸರಿ ಬಂದಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ರಿ. ಕಾರ್ ಪಾರ್ಕಿಂಗ್ ಇತ್ತು ಇಲ್ಲಿ. ಈಗ ಇದೇನು ಆಮೆಗುಂಡಿ ಇದು ಮಾಡ್ಬಿಟ್ಟಿದ್ರಿ, ವರ್ಟಿಕಲ್ ಗಾರ್ಡನ್ ಮಾಡಿದ್ವಿ. ಆಮೆಗುಂಡಿ ಅಂತ ಬರ್ಸ್ಬಿಟ್ಟಿದ್ರೆ ಅದ್ರಲ್ಲೇ ಇದರಲ್ಲಿ ಕಪ್ಪಲ್ಲೇ ಇಟ್ಬಿಟ್ಟಿದ್ದಾರೆ ನೋಡಿ, ಫ್ಲವರ್ ಪಾಟ್ಗಳಲ್ಲಿ. ಬ್ಯೂಟಿಫುಲ್ ಆಗಿದೆ. ಈಗ ಎಂಟ್ರೆನ್ಸ್ ಬಂದಿದ ತಕ್ಷಣ ಇಲ್ಲೇ ಕುತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಒಂದು ಒಳ್ಳೆ ಇದು ಮಾಡ್ಕೊಂಡಿದ್ದೀರಾ. ಅವರು ವರ್ಟಿಕಲ್ ಟೆಕ್ನಾಲಜಿಯಲ್ಲಿ ವೆಜಿಟೇಬಲ್ಸ್ ಬೆಳೀತಾರೆ. ಅದನ್ನು ವರ್ಟಿಕಲ್ ಇದರಲ್ಲಿ ಅದೊಂದು ಆ ಟೆಕ್ನಾಲಜಿ ವರ್ಟಿಕಲ್ ಡ್ರಿಪ್ ಇರಿಗೇಷನ್ ಮಾಡಿ ಶೆಡ್ಡಲ್ಲಿ ಅದರಲ್ಲಿ ಅದನ್ನು ಒಂದೊಂದು ತಗೊಂಬಂದು ನೀವು ಫ್ಲವರ್ ಪಾಟ್ ಮಾಡಿದ್ರೆ ಎಂಟ್ರೆನ್ಸ್ ಫ್ಲವರ್ ಪಾಟ್ ಮಾಡಿ ಇರ್ಲಿ. ಎಲ್ಲ ಇತ್ತು ಮೊದಲೇ ಮಾಡಿದ್ದಾರೆ ನಮ್ಮಲ್ಲೂ ವರ್ಟಿಕಲ್ ಗಾರ್ಡನ್ ಇದೆ. ಅದೇ ಸ್ವಲ್ಪ ಇನ್ನು ಆ ಥರ ಟೆಕ್ನಾಲಜಿ ಏನೋ ಮಾಡಬೇಕು ಅಂತ. ಇದು ಕರೆಕ್ಟ್. ನಾನು ಸಿಂಗಾಪುರಲ್ಲಿ ಇದ್ದಾಗ ಈ ತರ ಅಗ್ರಿಕಲ್ಚರ್ ನೋಡಿದ್ದೆ. ಈ ತರ ಫ್ರೇಮ್ ಅಲ್ಲಿ ಇಟ್ಬಿಟ್ಟು ಕಪ್ಗಳು ಏನೇನಿದಾವೆ ಅದ್ರಾಗೆ ಡ್ರಿಪ್ ಇರಿಗೇಷನ್ ಮಾಡಿರ್ತಾರೆ, ಅದೆಲ್ಲ ಬರುತ್ತೆ. ಅದ್ರಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ. ಇದು ಅಗ್ರಿಕಲ್ಚರ್ ಅಲ್ಲದೆ ಹೋದ್ರೆ ನೀವು ಒಂದು ಶೋಗೆ ಎಂಟ್ರೆನ್ಸ್ಗೆ ಅದೊಂದು ಮಾದರಿ ತಗೊಂಡಿದ್ರೆ ಇದು ನೋಡ್ಬೋದು. ಇಲ್ಲಿ ಕೊಡಿ, ನಾನು ಹೇಳ್ಕೊಂತೀನಿ. ನನಗೆ ಒನ್ ಆಫ್ ದ ಗುಡ್ಡೆಸ್ಟ್ ಫೀಲಿಂಗ್ ಅಂದರೆ ನಿಮ್ದು ಒಳ್ಳೆ ಏರ್ಪೋರ್ಟಿಗೆ ಬಂದು ಫೀಲಿಂಗ್ ಆಗೋದಿಲ್ಲ ನನಗೆ. ಇದು ಆ್ಯಕ್ಚುಲಿ ಬೇಸಿಗೆ ಅಲ್ವಾ, ಹಂಗಾಗಿ ಇಲ್ಲಿ ಗಿಡ ಇದು ಫ್ಲವರ್ ಇಲ್ಲ ಅನ್ಸುತ್ತೆ. ಸರಿ ಬೆಳೆಯುತ್ತೆ ಈಗ ಮತ್ತೆ ಅದು. ಹಾಂ, ಲಾಸ್ಟ್ ವಿಡಿಯೋದಲ್ಲಿ ನೋಡಿ. ಹಾಂ. ಇಲ್ಲಿ ಬಂದರೆ ಒಂಥರ ಮಳೆ ಬಂದಾಗ ಅದ್ಭುತವಾದಂಥ ಒಂದು ಇದು ಬೀಳುತ್ತೆ. ಇಲ್ಲಿ ಹೂಗಳು ಹಿಂಗೆ ಹಿಂಗೆ ಬಿದ್ದಿರುತ್ತೆ. ಇಲ್ಲಿ ಬರ್ತಾ ಇದೆಯಲ್ಲ, ಇವು ಫುಲ್ ಇರ್ತವೆ, ಸಖತ್ ಚೆನ್ನಾಗಿರುತ್ತೆ. ಇದು ಎಂಟ್ರೆನ್ಸ್ಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಇದು ವಿಜಯ್ ಅವ್ರದ್ದು. ನೋಡಿ ನಮ್ಮ ನಾಳೆ ಎಲ್ಲಿದೆ ಪೋಸ್ಟ್ರು, ಟೈಟಲ್ ಲಾಂಚ್ ಇದು, ಫುಲ್ ಪೋಸ್ಟರ್ ಅಲ್ಲ ಇದು. ಇಲ್ಲಿ ರಾರಾಜಿಸ್ತಾ ಇದೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದೆ, ಪ್ರಕೃತಿ ಜೊತೆ ನಾವು ಹೊಂದ್ಕೊಂಡು ಹೋದರೆ ಪ್ರಕೃತಿ ನಮಗೆ ಬೇಕಾದಷ್ಟು ಕೊಡುತ್ತೆ ಅಂತ. ಈ ಪ್ರಾಂತ್ಯದಲ್ಲಿ ಒಂದು ಗಿಡಗಳಿಗೂ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ಗಿಡಗಳನ್ನ ಕಾಪಾಡಿಕೊಂಡು ಅದ್ರ ಜೊತೆ ಬೆಳೆದಿರೋಂಥ ರೆಸಾರ್ಟು. ಅದಕ್ಕೆ ಈಕೋ ಟೂರಿಸಮ್ ಅಂತ. ನೀವು ಕಂಪ್ಲೀಟಾಗಿ ಏನು ಮರಗಳಿಗೆ ಒಂದು ಯಾವುದೇ ರೀತಿ ಹಾನಿ ಕೊಡ್ದೇ
ಮಾಡಿರೋಂಥ ರೆಸಾರ್ಟ್ ಇದು. ಒಂದು ಮೆಟ್ಲು ಒಂದು ಕಾನ್ಸೆಪ್ಟ್, ಅದೊಂದು ಕಾನ್ಸೆಪ್ಟಲ್ಲಿ ಮಾಡಿರೋಂಥದ್ದು. ಅದು ಎಲ್ಲ ಕಡೆ ನೋಡ್ಬೋದು. ಒಂದು ಮರನೂ ಕಡ್ದಿಲ್ಲ ಎಲ್ಲೂ. ಇದೊಂದು ಬಂತು ಅಂದರೆ ಈ ಜಾಗದಲ್ಲಿ ಕಡ್ಬಿಟ್ಟು ಮರನ ಇಲ್ಲಿ ಇಟ್ಕೆ ಕಟ್ಬಿಡ್ತಾರೆ. ಇಲ್ದಲ್ಲ ಯಾವ ಜಾಗದಲ್ಲೂ ಕಡ್ದಿಲ್ಲ. ಮೆಟ್ಲು ಬಂತು ಅಂದರೆ ಮೆಟ್ಲು ಮಧ್ಯದಲ್ಲೂ ಮರ ಬಿಟ್ಕೊಂಡ್ಬಿಡ್ತಾರೆ. ಇದೊಂದು ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ. ಅದಕ್ಕೆ ನಾನು ಯಾವಾಗಲೂ ವಿಡಿಯೋ ಅಂತಿದ್ರೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಅಂತ ನಾನು ಯಾವಾಗಲೂ ಒಂದು ಪದ ಬಳಸ್ತಾ ಇರ್ತೀನಿ. ದೇಶ ಭಾರತ, ನಮ್ಮ ಮಾತೆ ಕರ್ನಾಟಕ. ಆ್ಯಕ್ಚುಲಿ ಇದು ಸಮ್ಮರು. ಇವಾಗ ಡೈಲಿ ನಮ್ಮ ಚಾಲೆಂಜು ಅಂದರೆ ಇದನ್ನ ಎಲೆ ಈಗ ಅಡ್ವಾಂಟೇಜ್ ಇದನ್ನ ಇದು ಮಾಡೋದೇ ಒಂದು ಚಾಲೆಂಜ್. ಇವಾಗ ಡೈಲಿ ಕಸ ಗುಡಿಸಿ ಇದು ಮಾಡಿ ಮತ್ತೆ ಈಗ ವಾಟರ್ ಮೇನೆ ಮಾಡೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಪಾರ್ಟ್ ಇದು. ಈಗ ಅದಕ್ಕೋಸ್ಕರ ಇಲ್ಲಿ ಬರೋ ಎಲೆನೇ ಇದು ಮಾಡ್ಕೊಂಡು ಇವಾಗ ಏನು ಮಾಡ್ತಾ ಇದ್ದೀನಿ, ವರ್ಮಿ ಕಾಂಪೋಸ್ಟ್ ತೊಟ್ಟಿಕೊಂಡು ಮಾಡಿದ್ದೀವಿ. ಹೌದಾ? ಬರೋ ಎಲೆ ಯಾವುದೂ ವೇಸ್ಟ್ ಮಾಡಲ್ಲ. ತಗೊಂಡೋಗೆಲ್ಲ ತೊಟ್ಟಿಗಳು ಕಟ್ಟಿ ಹೊರಗಡೆ ಅದನ್ನ ಗೊಬ್ಬರ ಮಾಡ್ತಿರ್ತೀರಾ? ಗೊಬ್ಬರ ಮಾಡಿ ಅದನ್ನ ಇದಕ್ಕೆ ಯೂಸ್ ಮಾಡ್ತೀರಾ? ಮತ್ತೆ ಯೂಸ್ ಮಾಡ್ಬೋದು, ಸೇಲು ಮಾಡ್ಬೋದು. ದೊಡ್ಡ ಮಟ್ಟದಾಗ ಮಾಡ್ತಾ ಇದ್ದೀವಿ. ಅಲ್ಲ, ನಿಮ್ಗೆ ಈ ಕಡೆ ಅಗ್ರಿಕಲ್ಚರ್ ನಡೀತಾ ಇದೆ ಇದ್ರೊಳಗೆ? ಒಳ್ಳೆ ಅಗ್ರಿಕಲ್ಚರ್ ಇವಾಗ ತೆಂಗಿದೆ, ಅಡಿಕೆ ಇದೆ. ತೆಂಗು ಇದೆ, ಅಡಿಕೆ ಬರ್ತಲ್ಲ ಸರ್, ಒಂದು ಟನ್ ಬಂದಿದೆ. ಹೌದಾ? ಅಂದ್ರೆ ತೆಂಗು ತೆಂಗಿನಕಾಯಿ ನಮಗೆ ರೆಸಾರ್ಟ್ಗೆ ಯೂಸ್ ಮಾಡ್ಕೊತೀವಿ. ಇನ್ನೂ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ 2011 ಈ ರೆಸಾರ್ಟು. ಓಪನ್ ಆಗಿ 2019. ಕನ್ಸ್ಟ್ರಕ್ಷನ್ ಮಾಡೋದು 2011 ಬಿಲ್ಡ್ ಮಾಡ್ಕೊಂಬಂದು 8 ವರ್ಷ ಸತತವಾಗಿ ಕಟ್ಟಿದ ಮೇಲೆ 2019 ಇದು ಕಾರ್ಯರೂಪಕ್ಕೆ ಬಂದಿರೋದು. ಈ ರೆಸಾರ್ಟ್ ಬಿಟ್ಟು ಬರೋದೇ ಇಲ್ಲ ಅನ್ಸುತ್ತೆ ನೀವು ಇದ್ರೊಳಗಿಂದ. ಈಗೆಲ್ಲೂ ಹೊರಗಡೆ ಬರ್ತಾ ಇಲ್ಲ ಜಾಸ್ತಿ. ನೆಕ್ಸ್ಟ್ ಇನ್ನೊಂದು 6 ತಿಂಗಳು ಬಿಟ್ಟು ಬನ್ನಿ. ಎಲ್ಲ ನಿಮ್ಮದು ಎಲ್ಲ ಪಾರ ಇದು ಮಾಡಲ್ ಪ್ಲಾಟ್ಗಳು ಎಲ್ಲ ರೆಡಿ ಮಾಡ್ತಾರೆ. ಸರಿ ಅಂತ ಹಿಡಿದು ಇದೆ ನೋಡಿ. ಇಲ್ಲಿ ಈ ಸಲ ಹೋದ್ಸಲ ನೀವು ಅವಾಗ ಬಂದಾಗ ಇದು ಇನ್ನೊಂದು ತಿಂಗಳು ನೀಟಾಗಿ ಎಲ್ಲ ಚಿಗುರು ಬಿಡುತ್ತೆ. ಈಗೆಲ್ಲ ಎಲೆ ಉದುರು ಬಿಡಿದೆ ಡ್ರೈ. ಇಲ್ಲೇ ಆಮೆಗುಂಡಿ ಅಲ್ವಾ ಇದು? ಹೌದು, ಇಲ್ಲೇ ಆಮೆಗಳು ಮುಳುಗ್ತಿದ್ದು. ಈಗಲೂ ಅವಾಗ ಈಗೂ ಇದೆ ಆಮೆಗಳು ಇದಾವ. ಆಮೆಗಳು ಬಿಟ್ರೆ ಮೀನಿಗೇನು ಇದಾವ? ಇಲ್ಲಿ ಮೀನಿದೆ, ಇದೆಯಾ? ಫಿಶಿಂಗ್ ಮಾಡ್ಬೋದಾ? ಇಲ್ಲಿ ಇದೆ. ಇಲ್ಲೇನು ಮಾಡೋಕ್ಕೆ ಅವಕಾಶ ಇಲ್ಲ. ಈಗ ಹೊರಗಡೆ ನಾನು ಹೇಳಿದ್ನಲ್ಲ ಮಾಡಲ್ ಪ್ಲಾಟ್ಗಳೆಲ್ಲ ಮಾಡ್ತೇನೆ ಅಂತ, ಅಲ್ಲಿ ವಿತ್ ಫಿಶರಿನೂ ಮಾಡ್ತಾ ಇದ್ದೀನಿ. ಪಾಂಡ್ ಮಾಡಲ್ ಪ್ಲಾಟಾ? ಮಾಡಲ್ ಪ್ಲಾಟ್ ಅಂದರೆ ಈಗ ಪ್ರತಿಯೊಂದು ಅಗ್ರಿಕಲ್ಚರ್ದು ಭತ್ತ, ಕಬ್ಬು, ಬಾಳೆ, ಮ್ಯಾಂಗೋ, ಆಮೇಲೆ ಚೀಪೆ, ಮತ್ತೆ ಇನ್ನ ರೆಸಾರ್ಟ್ ಬೇರೆ ಜಾಗ ಬೇರೆ ಎದುರುಗಡೆ ಎಲ್ಲ ಮಾಡಲ್ ಪ್ಲಾಟ್. ಮತ್ತೆ ಈಗ ಇಸ್ರೇಲೆಲ್ಲ ಏನು ಗೊತ್ತಾ, ನಾವು ಮ್ಯಾಂಗೋ ಎಲ್ಲ ಏನು ಮಾಡ್ತೀವಿ ಅಂದರೆ 30 ಅಡಿಗೆ ಒಂದು ಹಾಕ್ತೀವಿ. ಅಲ್ಲಿ ಹಂಗಲ್ಲ, ನೀವು ನೋಡ್ಬಿಡ್ಬೇಕು ಅವ್ರು ಹೆಂಗೆ ಹಾಕಿರ್ತಾರೆ ಅಂದರೆ 6 ಒಂದು ಲೈನ್ಗೆ ಹಾಕೊಂಡೋಗಿರ್ತಾರೆ. ಅದು ಇಳುವರಿ ಜಾಸ್ತಿ ಬರುತ್ತೆ. ನಾವು ಆ ಲೆಕ್ಕ ಅವು ಮತ್ತೆ ಯಾವುದು ದೊಡ್ಡದೂ ಇರಲ್ಲ ಗಿಡ. ಆ ಥರ ಒಂದು 2-3 ಪ್ಲಾಟು ಮ್ಯಾಂಗೋದು, ಮತ್ತೆ ಬಾಳೆ, ಅದೇ ಟೆಕ್ನಾಲಜಿಯಲ್ಲಿ ಬಾಳೆ ಎಲ್ಲ ಬೆಳಿತಾರೆ ಅವರು. ಹೌದಾ? ಎಲ್ಲ ತರಕಾರಿಗಳು. ಚಿಕ್ಕ ರಾಷ್ಟ್ರ ಅದು ಎಂಟೈನ್ ಯುರೋಪ್ಗೆ ತುಂಬಾ ವೆಜಿಟೇಬಲ್ಸ್ನ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಯಾರು ಇಲ್ಲಿ ಬಂದ್ರೆ ಇದೊಂಥರ ಅಗ್ರಿಕಲ್ಚರ್ ಸ್ಕೂಲ್ ಅಂತಾನೆ ಹೇಳ್ಬೋದು. ನಾವು ಆ ಥರ ಒಂದು ಮಾಡೋಣ. ಸ್ಕೂಲ್ ಮಕ್ಳುಗಳೆಲ್ಲ ನಾರ್ಮಲ್ಗೆಲ್ಲ ರೆಸಾರ್ಟ್ ಕರ್ಕೊಂಡು ಹೋಗ್ತಾರೆ, ಇದು ಮಾಡ್ತಾರೆ. ಅದಕ್ಕೆ ಆ ಥರ ಮಾಡಿ ಒಂದು ಅಗ್ರಿಕಲ್ಚರ್ ಟೂರ್ ಥರ ಒಂದು ಮಾಡೋಣ ಅಂತ ಎದುರುಗಡೆ ಮಾಡ್ತಾ ಇದ್ದೀವಿ. ಒಂದು ನಾರ್ಮಲ್ ಆಗಿ ಇಂಡೋರ್ ಸ್ವಲ್ಪ ವೆಜಿಟೇಬಲ್ಸು ಸೆಟ್ ಮಾಡಿ. ಯಾವುದೇ ಸ್ಕೂಲಲ್ಲಾಗಲಿ ಒಂದು ನಮ್ಗೆ ಅಗ್ರಿಕಲ್ಚರ್ಗೆ ಅಂತಾನೆ ಸಬ್ಜೆಕ್ಟ್ ತುಂಬಾ ಕಡಿಮೆ ಲೆಕ್ಕ ಮಾಡಬೇಕು. ಅಗ್ರಿ ಟೂರ್ ಮಾಡಿಸ್ಬೇಕು. ಕೆಲವರು ಬೆಂಗಳೂರಿಗೆ ಎಷ್ಟೋ ಜನ ಗೊತ್ತೇ ಹೆಂಗ್ ಬೆಳಿತಾರೆ, ರಾಗಿ ಹೆಂಗ್ ಬೆಳಿತಾರೆ. ಮತ್ತೆ ನಮ್ಮ ಸಿನಿಮಾದಲ್ಲಿ ಒಂದು ವರ್ಡ್ ಬರುತ್ತೆ, ಮುಂದಿನ ಜನರೇಷನ್ ಮಕ್ಳಿಗೆ ರಾಗಿ ಹೆಂಗ್ ಬೆಳೆಯುತ್ತೆ ಅಂದ್ರೆ ಮರದಲ್ಲಿ ಬೆಳೆಯುತ್ತೆ ಅಂತಾರೆ. ಈಗ ಹಾಲು ಎಲ್ಲಿ ಸಿಗುತ್ತೆ ಅಂದ್ರೆ ಡೈರಿಲಿ ಸಿಗುತ್ತೆ ಅಂತಾರೆ. ಅದು ಗೊತ್ತೇ ಇರಲ್ಲ ಯಾವ್ಯಾವ್ದು ಎಲ್ಲಿಂದ. ಏನ್ ನಾವೇನು ಎಲ್ಲಾ ಬೆಳೆಯಕ್ಕೆ ಅಂದ್ರೆ ಏನು ನಾನು ಬೆಳೆದು ಎಲ್ಲ ಮಟ್ಟಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀನಿ, ಎಲ್ಲರಿಗೂ ಇದು ಮಾಡ್ತೀನಿ, ಸಾಕಾವಷ್ಟು ಬೆಳಿತೀನಿ ಅಂತಲ್ಲ. ಅಟ್ಲೀಸ್ಟ್ ಗಿಡ ಈ ಖರ್ಜೂರನ್ನು ಬೆಳಿಬೋದು. ಡೇಟ್ಸ್ ಒಂದು 5 ಡೇಟ್ಸು. ಈಗ ಡೇಟ್ಸ್ ಗಿಡ ಹೆಂಗಿರ್ತದೆ ಅಂತ ಗೊತ್ತಿರಲ್ಲ. ಖರ್ಜೂರದ ಗಿಡ ಒಳ್ಳೆ ಹಲ್ಸು. ಈಜಿಪ್ಟ್ ಹಲ್ಸ್ ಇದೆ. ಈಜಿಪ್ಟ್ ಅಂತೂ ನಮ್ಮ ಹಲ್ಸ್ಗಿಂತ ಒಳ್ಳೆ ಕ್ರಾಪ್ ಬರುತ್ತೆ. ಹೌದಾ? ಹಲ್ಸಿನ ಗಿಡಗಳು ಆ ಥರದ ಒಂದು 10 ಗಿಡ ಹಾಕ್ರೆ ಒಳ್ಳೆ ಕ್ರಾಪ್ ಬರೋದು. ಮತ್ತೆ ಜಮ್ನೇರಳೆ, ಅಲ್ಲೂ ಜಮ್ನೇರಳೆನೂ ಬೆಳಿತಾರೆ. ಮಾವಿನ ಬೆಳೆ ಎಲ್ಲ ಬೆಳಿತಾರೆ ಅಲ್ಲಿ ಇಸ್ರೇಲಲ್ಲಿ. ನೀವು ಅನ್ಬೋದು ಕಿತ್ಲೇಣು ಎಲ್ಲ ಬೆಳಿತಾರೆ. ಮರುಭೂಮಿಲೇ ಬೆಳಿತಾರೆ. ಎಲ್ಲಾ ವೆಜಿಟೇಬಲ್ಸ್ ಬೆಳಿತಾರೆ. ಏನೋ ಒಂದು ಟೂರ್ ತರ ಮಾಡ್ಬೇಕು ಕಂಪ್ಲೀಟ್ ಆಗಿ. ಯಾರೇ ಬಂದ್ರು ಒಂದು ಅಗ್ರಿ ಟೂರಿಸಂ ಅನ್ನೋದು ಏನಿದೆ ಅದಕ್ಕೆ ಬಂದವ್ರಿಗೆ ಅಗ್ರಿಕಲ್ಚರ್ ನ ಕಂಪ್ಲೀಟ್ ಆಗಿ ಕಲ್ತ್ಕೊ ಹೋಗೋ ಲೆಕ್ಕಾಚಾರ ಇರ್ಬೇಕು, ಎಂಜಾಯ್ ಮಾಡ್ಬೇಕು ಅದ್ರ ಬಂದಾಗ. ಇದು ಒಳ್ಳೆ ಪೇಂಟಿಂಗ್ ಬುದ್ಧ ಇರ್ಲಿಲ್ಲ, ಇದು ಇಲ್ಲ ಈ ತರ ವರ್ಷ ಮಾಡಿದ್ವಿ. ಸಖತ್ ಚೆನ್ನಾಗಿದೆ. ಪೀಸ್ಫುಲ್ ಆಗಿರ್ಲಿ ಅಂತ. ಪೀಸ್ಫುಲ್ ಎಲ್ಲಾ ಕಡೆನೂ ಶಾಂತಿ ಶಾಂತಿಯ ಸಂಕೇತ. ಶಾಂತಿಯ ಸಂಕೇತ. ಬಂದವರು ಕಾಮಾಗಿದ್ದು ಎಂಜಾಯ್ ಮಾಡ್ಕೊಂಡು ಹೋಗ್ಲಿ. ಏನಾದ್ರು ತುಂಬಾ ಸಿಟಿಯಿಂದ ಎಲ್ಲ ಏನೇನೋ ಏನೋ ಒಂದು ಸಣ್ಣ ಪುಟ ಅದು ಮ್ಯಾಚ್ ಆಗಿಲ್ಲ ಅಂದ್ರೆ ಕೂಗಾಡ್ತಾ ಇರ್ತಾರಲ್ಲ, ಅದಕ್ಕೆ ಇಲ್ಲಿ ನೋಡಿ ಬುದ್ಧು ನೋಡಿ ಶಾಂತಿಯಿಂದ ಇರ್ಲಿ ಅಂದ್ಬಿಟ್ಟು ಬುದ್ಧನ್ ಕೂರ್ಸವ್ರೆ. ಆಮೇಲೆ ಯಾವ್ದೇ ರಿಸ್ಕ್ ಅಲ್ಲಿ ಇದ್ರು ಅಲ್ಲಿಂದ ಟೆನ್ಷನ್ ಇಂದ ಬರ್ತೀರಾ, ಇಲ್ಲಿ ಕೂತು ಶಾಂತಿಯಾಗಿ ಎಂಜಾಯ್ ಮಾಡ್ಕೊಂಡು ಆರಾಮ ಮಜಾ ಮಾಡ್ಕೊಂಡು ಹೋಗ್ಲಿ ಅನ್ನೋದಕ್ಕಂತ ಒಂದು ಸಂಕೇತ ಇಲ್ಲಿ ಕೂತ್ಬಿಟ್ಟಿದ್ದಾರೆ.
ನಿಮ್ಗೆ ಯಾಕೆ ಬರೀ ಇಲ್ಲಿ ಇರ್ತಾರೆ ವಿಜಯವರು ಅಂತ ಅನ್ಸುತ್ತಲ್ಲ, ಮನೆ ಮಾಡ್ಕೊಂಡು ಇದ್ರೊಳಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರೋದು. ಯಾಕೆಂದ್ರೆ ಇದು ಬಿಟ್ಟು ನೀವು ಯಾವ ಪ್ರಪಂಚಕ್ಕೆ ಹೋದ್ರೂ ಇಷ್ಟ ಅಲ್ಲ ನಿಮ್ಗೆ ಹೊರಗಡೆ. ಕಲಿತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಹೊರಗಡೆ ಹೋಗ್ತೀನಿ, ಹೋಗೇವಲ್ಲ ಅಂತಲ್ಲ, ಹೊರಗಡೆ ಹೋಗ್ತೀನಿ, ಏನಾದ್ರು ನೋಡೋದು ಕಲಿಯೋದು, ಅಲ್ಲಿ ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಅದಲ್ವಾ. ತೆಂಗಿನ ಮರಗಳು ನೋಡಿ, ಎಷ್ಟು ಮರ ಇದಾವೆ ವಿಜಯವರು ಇಲ್ಲಿಂದು? 250 ಇದೆ. 250 ಮರ ಇದೆಯಾ? ಎಲ್ಲ ತೆಂಗಿನಕಾಯಿ ಬಿಡ್ತಾ ಇದಾವೆ. ಎಲ್ಲ ಬಿಡ್ತಿದೆ, ಅಲ್ಲೇ ಹಾಕ್ಬಿಟ್ಟಿದ್ರೆ ಎಲ್ಲದನ್ನು ತೆಗೆದು. ಒಟ್ಟಿನಲ್ಲಿ ನಿಮ್ದು ಮೇನ್ ಕ್ರಾಪ್ ಇದ್ರೊಳಗೆ ತೆಂಗಿನ ಮರ ಮತ್ತೆ ಇದಲ್ವಾ? ನಾವು ರೆಸಾರ್ಟ್ಗೆ ಆಗು ನಾವು ಎಕ್ಸ್ಟ್ರಾ ಮಾರ್ತೀವಿ. ಹೌದಾ? ಓ, ರೆಸಾರ್ಟ್ಗೂ ಆಗಿ ಎಕ್ಸ್ಟ್ರಾ ಬರೋದು. ಈ ಸಲ ಅಡಿಕೆ ಬಂದಿದ್ದು ಕಾಪು ಸ್ಟಾರ್ಟಿಂಗ್ ಒಂದು 300, ಈ ಸಲ ಒಂದು ಟನ್ ಗಂಟ ಒಂದು ಟನ್ ಬಂದಿತ್ತು. ಅಡಿಕೆನಾ? 1 ಟನ್ನು. ಅಡಿಕೆ ಮರಗಳು ಇವೆಲ್ಲ ಕೊಡ್ತಾ ಬಿಡ್ತಾ ಇದಾವೆ ಆಗ್ಲಿ? ಬರ್ತಿದೆ ಈಗ. ಆ ಕಡೆ ಎಲ್ಲ ಹೊಡೆದಿದೆ ನೋಡಿ, ಅಲ್ಲಿಂದ ಇದನ್ನೇ ಹೇಳೋದು ನಾನು. ಹೇಳಿದ್ನಲ್ಲ ನಿಮಗೆ ಸ್ಟಾರ್ಟಿಂಗು, ಒಂದು ಮರಕ್ಕೆ ತೊಂದರೆ ಆಗದೆ ಇರೋ ರೀತಿ ಅದ್ರ ಜೊತೆನೇ ಜೀವಿಸೋದು ಹೇಗೆ ಅಂದ್ರೆ, ಅದು ಪರಿಸರದ್ದು ಕಾಳಜಿ ಇರೋರಿಗೆ ಮಾತ್ರ ಅರ್ಥ ಆಗುತ್ತದು. ನೋಡಿ ಈಗ ಅಲ್ಲಿ ಬುಟ್ಟ ಇದೆ ನೋಡಿ, ನೋಡಿ ಇಲ್ಲಿ ಅಂಚುನ ಮರ ಅಂಚು ಕಟ್ಟಬೇಕು ಅಂದ್ಬಿಟ್ಟು ಏನ್ ಮಾಡ್ತಿದ್ರು ನಾರ್ಮಲಿ, ಇದು ಕಟ್ಟಕ್ ತೊಂದರೆ ಆಗ್ತಂತ ಮರ ಕಡಿತಾರೆ. ಇಲ್ಲ ಅಂಚೊಳಗೆ ಅವಾಗ ಟೆಂಟ್ ಅಂದ್ರೆ ಮಾಮೂಲಿ ಲಾನ್ ಮೇಲೆ ಹಾಕ್ತಿದ್ವಿ. ಒಂಚೂರು ಅಪ್ಗ್ರೇಡ್ ಮಾಡಿ ಮಳೆ ಬಂದ್ರು ಏನೋ ಆಗ್ಬೋದು, ಮೇಲ್ಗಡೆ ಶೇಡ್ ಮಾಡಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟು ಎಲ್ಲ ಕೊಟ್ಟಿದ್ವಿ. ಇದೊಂದು ಅಪ್ಗ್ರೇಡ್ ವರ್ಷನ್ ಅಪ್ಗ್ರೇಡ್ ಟೆಂಟ್ ಮಾಡಿದ್ವಿ. ಟೆಂಟ್ ಕೇಳಿದ್ರೆ ಇದು ಸ್ವಲ್ಪ ಮುಂದೊಂದ್ ದಿನ ಟೆಂಟ್ ಕಡಿಮೆ ಆಗುತ್ತೆ, ಅದಕ್ಕೆ ಇನ್ನೊಂದ್ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ನೋಡಿ. ಯುರೋಪೆಲ್ಲ ಒಂಚೂರು ಕಲ್ಲ ಈ ತರ ಎಲ್ಲ ಯೂಸ್ ಮಾಡಿರ್ತಾರೆ. ಆಕ್ಚುಲಿ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ನೋಡಿದ ತಕ್ಷಣ ಒಳಗೆ ಹೋಗ್ಬೇಕು ಅನ್ನತಕ್ಕಂಥ ಒಂದು ಗೂಡು ತರ ಟೆಂಟ್ ರಿಪ್ಲೇಸ್ಮೆಂಟಾ? ಟೆಂಟ್ಗೆ ಒಂದು ಅಪ್ಗ್ರೇಡ್ ವರ್ಷನ್. ಟೆಂಟ್ ಎಷ್ಟು ದಿನ ಇರುತ್ತೆ ಹೇಳಕ್ಕಾಗಲ್ಲ, ಅದಕ್ಕೆ ಒಂದು ಅಡ್ವಾನ್ಸ್ ಆಗಿ ಅಂದ್ಬಿಟ್ಟು ಒಂದು 8 ರೂಮ್ ಮಾಡಿದೀವಿ. ಹೌದಾ? ಟೆಂಟ್ ಅಂದ್ರೆ ಇಲ್ಲಾದ್ರೆ ಇಂಡಿವಿಜುವಲ್ ಫ್ಯಾಮಿಲಿ ಇರ್ಬೋದು, ಮಕ್ಳು ಇರ್ಬೋದು, ಸೇಫ್ಟಿ ಏನಿಲ್ಲ. ಟೆಂಟ್ ಅಲ್ಲಾದ್ರೆ ನಮಗೆ ಮಕ್ಳು ಇದೆ, ಮಗು ಇದೆ, 6 ತಿಂಗಳಿದೆ ಅಂತಾರಲ್ಲ ಅವ್ರಿಗೆ ಅದೇ ಕಾಮನ್ ವರ್ಷನ್. ಎಕೋರೂಮ್ ಅಂದ್ರೆ ಕಾಮನ್ ಅಲ್ಲಿದೆಯಲ್ಲ, ಅದು ಕಾಮನ್. ವಾಟರ್ ಸೇವು, ಮಲ್ಗಕ್ಕಷ್ಟೇ ಒಳಗಡೆ. ಮಲಗಕ್ಕೆ ಇದಕ್ಕೆ ಡ್ರೆಸ್ ಚೇಂಜ್ ಆರಾಮಾಗ ಮಾಡ್ಬೋದು. ಸ್ವಲ್ಪ ಲೈಟ್ ಆಗಿದೆ, ಎಲ್ಲ ಇದೆ. ವಾಶ್ರೂಮ್ ಬೇಕಾ? ವಾಶ್ರೂಮ್ ಮಾತ್ರ ಇಲ್ಲಿ ಪಕ್ಕನೇ ಇದೆ, ಇಲ್ಲಿ ಪಕ್ಕದಲ್ಲೇ ಇದೆ. ಟೆಂಟ್ಗಿಂತ ಒಂದು ವರ್ಷ ಆಪ್ಷನ್ ಯಾವ್ದಾರು ಓಪನ್ ಇದೆ ನೋಡೋಣ. ತುಂಬಾ ಸಿಂಪಲ್ ಆಗಿ ಅದ್ಭುತವಾಗಿ ಒಂದು ಟೆಂಟಿಗೆ ರಿಪ್ಲೇಸ್ಮೆಂಟ್ ಅಲ್ವಾ? ಒಳಗಡೆ ಒಂದು ಫ್ಯಾನ್ ಇದೆ, ಓವರ್ ಇದೆ, ಚಾರ್ಜಿಂಗ್ ಇದೆ, ಡ್ರೆಸ್ ಚೇಂಜ್ ಮಾಡ್ಕೋಬಹುದು, ಮಿರರ್ ಇದೆ, ಫೋನ್ ಕೊಟ್ಟಿದ್ರ, ಟಿಪಾಯಿ, ಅಲ್ಲೂ ಚಾರ್ಜ್ ಮಾಡ್ಬೋದು, ಇಲ್ಲೂ ಚಾರ್ಜ್ ಮಾಡ್ಬೋದು, ಬಲ್ಪ್ ಈ ಕಡೆ ಆ ಕಡೆ, ಒಂದು ಮಿರರ್. ಟೆಂಟ್ ಆರಾಮಾಗಿರ್ಬೋದು ಅಲ್ವಾ? ಫ್ಯಾಮಿಲಿ ಮಗು ಎಲ್ಲ ಆರಾಮಾಗಿ ಒಂದು ಇಂಡಿವಿಜುವಲ್ ಫ್ಯಾಮಿಲಿ ಇದ್ದಾರೆ. ವಾಶ್ರೂಮ್ ಒಂದು ಅಟ್ಯಾಚ್ ಇಲ್ಲ, ಹೊರಗಡೆ ಇದೆ ವಾಶ್ರೂಮ್. ಆಲ್ಮೋಸ್ಟ್ ಇದೊಂದು ಕಾಡಲ್ಲಿ ಇದೀವಿ ಅನ್ನೋ ಫೀಲು. ಕಾಡೊಳಗೆ ಎಲ್ಲಾ ಫೆಸಿಲಿಟಿ. ಸ್ವಿಮ್ಮಿಂಗ್ ಪೂಲ ಹೊಸದಾಗಿರೋದು. ವಾಶ್ರೂಮ್ ಅಂತೂ ಸಿಕ್ಕಾಪಟ್ಟೆ ವಾಶ್ರೂಮ್ ಇದೆ. 4 ಕಡೆ ಇದೆ ಕಾಮನ್ ವಾಶ್ರೂಮ್ಗಳು. ಹೌದಾ? ಈಗ ಡೇವುಡ್ಗೆ ಎಲ್ಲಂದ್ರಲ್ಲಿ ಇರ್ಬೇಕು ಸರ್ ವಾಶ್ರೂಮ್ ಕಂಪಲ್ಸರಿ ಅಲ್ವಾ? ವಾಶ್ರೂಮ್ ಎಷ್ಟು ಇಕ್ಕಿರ್ತೀವಿ ಒಳ್ಳೆ. ಉಯ್ಯಾಲೆ ಗಟ್ಟಿ ಇದೆಯಾ? ಇನ್ನ ಚೆನ್ನಾಗಿ ನೋಡ್ರಿ, ಸಕ್ಕತ್ತಾಗಿದೆ ಉಯ್ಯಾಲೆ. ಫೋಟೋ ಶೂಟ್ ಮಾಡ್ಕೊಳ್ಳೋರು ಚೆನ್ನಾಗಿದೆ ಅಲ್ವಾ? ಒಂಥರ ಇಲ್ಲೆಲ್ಲ ಮಾಡ್ಬೋದು. ಇಲ್ಲಿ ಹೊಸ ರೂಮ್ ಕಟ್ಟಿದೀವಿ, ಅವ್ರು ರಾತ್ರಿ ಬಂದು ಕುಂತ್ಕೊಂಡು. ಇದು ಹೊಸ ಬಿಲ್ಡಿಂಗ್, ಇದು ಕನ್ಸ್ಟ್ರಕ್ಷನ್ ಆಗಿದ್ದು ಕರೆಕ್ಟ್. ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಏನ್ ಬಂದ್ವಿ, ಕಾರ್ ಪಾರ್ಕಿಂಗ್ ಇತ್ತು, ಆ ಜಾಗದಲ್ಲಿ ಈ ಬಿಲ್ಡಿಂಗ್ ಕಟ್ಟಿರೋದು. ಇದು ಅಲ್ಲಿ ಸ್ವಲ್ಪ ಇಂಡೋರು ಮಕ್ಕಳಿಗೆ, ಮಕ್ಳ ಆಕ್ಟಿವಿಟೀಸ್ಗೆ. ನೀವು ಹೊಸ ರೂಮ್ ಹತ್ರ ಮಾಡಿದ್ದೀರಿ ನೋಡಿ. ಇಲ್ಲಿ ಕುದುರೆ ಲಾಳನ, ಕುದುರೆ ಲಾಳ ಹಾಕೋತಿದ್ದು ಬೋರ್ಡ್ ಮಾಡ್ತೀನಿ. ಇದು ಚೆನ್ನಾಗಿದೆ ಐಡಿಯಾ. ಇದು ಕುದುರೆ ಲಾಳ ಮನೆಗೆ ಬಾಗಿಲು ಕಟ್ಟಬೇಕು ಅಂತಾರೆ. ಹೌದಾ? ಹೊಸದಾಗಿರೋದ? ಇನ್ನು ಬಂದಿದ್ರೆ ಜನ ಇಲ್ಲ ಕೊಡ್ತಾ ಇದೆ, ಜನವರಿಯಿಂದನೇ ಕೊಡ್ತಾ ಇದೆ. ಏನು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಮುಂದ್ಗಡೆನೆ ಇದು ಬೋಟಿಂಗು, ವ್ಯೂ ಚೆನ್ನಾಗಿರುತ್ತೆ. ವ್ಯೂ ಚೆನ್ನಾಗಿರುತ್ತೆ. ವಾಶ್ರೂಮ್ ಬೆಂಗಳೂರಲ್ಲಿ ಇದ್ರು ಅರ್ಧ ಕೊಡಕ್ಕೆ ನಮಗೆ ಕಷ್ಟ ರೂಮ್ ಸಿಗೋದು. ಸಿಕ್ಕಾಪಟ್ಟೆ ದೊಡ್ಡ ವಾಶ್ರೂಮು. ಎಷ್ಟು ರೂಮ್ ಇಂಥದ್ದು? ಇಂಥದ್ದು ಈಗ 12 ರೆಡಿ ಇದೆ, ಇನ್ನು 8 ಕನ್ಸ್ಟ್ರಕ್ಷನ್ ಇದೆ. ಹೌದಾ? ಇದು ಕಪಲ್ಸ್ ರೂಮ್ ಏನೇ? ಇದು ಕಪಲ್ಸ್ಗೆನೆ ಬೆಡ್ ಇದು ದೊಡ್ಡದಿದೆ, ಅದೇ ದೊಡ್ಡದಿದೆ, 6 ಅಡಿ ಇದೆ. ಎಲ್ಲ ಆರಾಮಾಗಿ 3 ಜನ ಕಂಫರ್ಟ್. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್, ಮಂಚಗಳು, ಬೆಡ್ಡು ಎಲ್ಲ ಮರದಲ್ಲಿ ನಾವೇ. ಸಖತ್ತಾಗಿದೆ ಬಿಡಿ. ಏನೇ ಆಗಲಿ ಇದು ಇದ್ರೊಳಗೆ ಈ ರೂಮ್ ಒಳಗೆ ಬಂದ್ರೆ ಏನೋ ಮನೆಯೊಳಗಿದೀವಿ ಏನೋ ಫೀಲಿಂಗ್ ಅಲ್ವಾ? ಏನೋ ಒಂದು ಸ್ಟ್ರೆಸ್ಫುಲ್ ಮೈಂಡ್ ಇಂದ ಹೊರಗಡೆ ಬಂದು ಒಂದು ನೆಮ್ಮದಿಯಾಗಿ ಒಂದು 2 ದಿನ ಇದ್ಕೋಬೇಕೆ. ಒಂದು ಬೆಸ್ಟ್ ಕಾಡಲ್ಲಿ ಇರ್ತೀನಿ, ಆದ್ರೆ ರೆಸಾರ್ಟಿನ ಎಲ್ಲ ಮಜಾನು ಅನುಭವಿಸ್ತೀನಿ ಅಂತಂದ್ರೆ ಆಮೆಗೊಂಡಿ ಈಸ್ ದ ಬೆಸ್ಟ್ ಪ್ಲೇಸ್. ಕೊನೆಗೆ ಒಂದು ನಿಮಗೆ ನಾನು ಫುಲ್ ವಿಡಿಯೋನ ಇದು ನೋಡ್ಬೇಕು, ಇನ್ನೂ ಡೀಟೇಲ್ ಆಗಿ ನೋಡಬೇಕು ಅಂದ್ರೆ ನಾನು ಮೊದಲನೇದೊಂದಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಆಮೆಗೊಂಡಿ ರೆಸಾರ್ಟ್ ಸತೀಶ್ ಹಿರೇಗೌಡ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಹಳೆ ವಿಡಿಯೋ ನೋಡಬೇಕು ಅಂದರೆ ಈಗ ಏನು ಅಪ್ಗ್ರೇಡ್ ಆಗಿದೆ ಅನ್ನೋದನ್ನ ಒಂದು ಸ್ವಲ್ಪ ಇದರಲ್ಲಿ ತೋರಿಸಿದ್ವಿ.
ಆಮೇಲೆ ಇವರು 6 ಮಂತ್ ಹಾಂ ಆಮೇಲೆ ಅದು ಟೋಟಲ್ ಆಗಿ ಒಂದ್ಸಲ ಬಂದು ಅಗ್ರಿಕಲ್ಚರ್ದು ಖಂಡಿತ ನಮ್ಗೆ ಈ ಥರ ಅಗ್ರಿಕಲ್ಚರ್ ಯಾವುದೇ ಇರಲಿ ನನಗೂ ಇನ್ಸ್ಪೈರ್ ಮಾಡಿದ್ದೀರಾ. ನಾನು ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಿದ್ರೆ ನಿಮ್ಮ ಸಲಹೆ ತಗೊಂತೀನಿ ಖಂಡಿತವಾಗಿ. ನಿಮಗೂ ಯಾರಿಗಾದ್ರೂ ಇಲ್ಲಿ ಬರಬೇಕು ಅಂದರೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಎಲ್ಲದನ್ನು ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು, ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಆಮೇಲೆ ನೋಡಿ ಸ್ಕ್ರೀನ್ ಮೇಲೂ ನಂಬರ್ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ ನಿಮ್ಮದು? ಇನ್ಸ್ಟಾ ಇದೆ, ಫೇಸ್ಬುಕ್ ಇದೆ, ಎಲ್ಲ ಪ್ಲಾಟ್ಫಾರ್ಮಲ್ಲೂ ಇಟ್ಕೊಂಡಿದ್ದಾರೆ. ಎಲ್ಲದರಲ್ಲೂ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಈ ಸತತವಾಗಿ ನಾಳೆ ಎಲ್ಲಿದೆ ಸಿನಿಮಾಗೆ ಒಂದು ಪ್ರೋತ್ಸಾಹ ನೀಡಿ ನಮಗೂ ಒಂದು ಬೆನ್ನೆಲುಬಾಗಿ ನಿಂತು ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ತುಂಬ ಖುಷಿ. ಸಿನಿಮಾ ನೋಡಿದಾಗ ಅದರಿಂದ ಅಲ್ಲಿರೋತಕ್ಕಂಥ ಒಂದು ದೊಡ್ಡ ಮೆಸೇಜ್ ಆಗಿರಲಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿರಲಿ, ಅದಕ್ಕೆಲ್ಲದಕ್ಕೂ ಒಂದು ಉತ್ತರ, ಅವ್ರಿಗೆ ಒಂದು ಪ್ರಶಂಸೆ ಕೂಡ ವಿಜಯ್ ಅವ್ರಿಗೆ ಹೋಗುತ್ತೆ ನಿಮ್ಮ ಕಡೆಯಿಂದ ಅನ್ನೋದು ಭರವಸೆ ಕೊಡ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.